ಅಲ್ಲಲ್ಲಿ ಕಾರ್ಯಕ್ರಮಗಳಾಗೋದು. PhD ಮಾಡೋ ಟೈಮಿನಲ್ಲಿ ನನಗೆ ಬ್ಯಾಲೆಗೆಲ್ಲ ಕಂಪೋಸ್ ಮಾಡೋರು ಸಂಗೀತವನ್ನು. ಮ್ಯೂಸಿಷಿಯನ್ ಈ ಸಂಗೀತ ಎಲ್ಲ ಕೇಳೆಲ್ಲ ಅಭ್ಯಾಸ ಇತ್ತು, ಎಲ್ಲ ಆಗ್ತಿತ್ತು. ಆದರೆ ನಿಜವಾಗ್ಲೂ ಅದಕ್ಕೆ ಇಳಿಯಕ್ಕೆ ಬಿಡ್ತಾ ಇರಲಿಲ್ಲ. ಅದು ಡೀಪ್ ಡೈವ್ ಅಂತ ಹೇಳಿ ಕರೀತಾರೆ, ಬಿಡ್ತಿರ್ಲಿಲ್ಲ. PhD ಮಾಡಬೇಕಾದ್ರೆ ಒಂದ್ಸಲ ಮಾಸ್ಟರ್ ಹಿರಣ್ಣಯ್ಯ ಅವರ ಮೊಮ್ಮಗಳದ್ದು ಬರ್ಡೇಗೆ ಹೋಗಿದ್ದೆ ನಾನು. ಹಾದಿ ಅವರದು ಸ್ನಾತಕೋತ್ತರ ಪದವೀಧರರು, ಕಲಾವಿದರಾದ್ರೆ ಅಥವಾ ಪ್ರದರ್ಶನ ಕಲಾವಿದವರು ಮುಂದಿನ ಪೀಳಿಗೆಯ ಕಲಾವಿದರನ್ನ ರೂಪಿಸುವುದರಲ್ಲಿ ಅವರ ಜೀವನ ಸಾಫಲ್ಯತೆಯನ್ನ ಕಂಡುಕೊಂಡಿರುವಂತಹ ಸಮಕಾಲೀನ ಸ್ಪಂದನೆಗಳಿಗೆ, ಸಮಕಾಲೀನ ಅವಕಾಶಗಳನ್ನ ಕಟ್ಕೊಡುತ್ತಾ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನ್ನೋದೊಂದು ಕೊರಗು. ನಾನಾಗ್ಲಿ ಅಥವಾ ನನ್ನ ಜೊತೆ ಇದ್ದಂಥ ಸುರೇಶ್ ಜಯರಾಮ್ ಆಗಲಿ ಅಥವಾ ರಮೇಶ್ ಚಂದ್ರ ಆಗಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಆಯ್ಕೆ ಮಾಡ್ಕೊಂಡಿದ್ದೇನೆ ಅಂತಂದ್ರೆ ಈ ರಿಸೈನ್ ಮಾಡೋಣ ಅಂತ. ಅದು ಒಂದು ದೊಡ್ಡ ಸವಾಲೆ. ಅಂದ್ರೆ ಎಲ್ಲರಿಗೂ ಪರಿಚಿತ ಒಂದು ವಿಜುವಲ್ ಆರ್ಟ್ ಎಕ್ಸಾಂಪಲ್ಸ್ ತಗೊಂತಾನೆ. ಇಲ್ಲಿ ಯಾಕೆ ಈ ಒಂದು ಪ್ರಯೋಗವನ್ನ ಬಹಮನಿ ಸುಲ್ತಾನರ ಸುತ್ತಮುತ್ತ ನಡೆದ ಒಂದು ಇತಿಹಾಸ ಒಂದು ನಿಮಿತ್ತ, ಆದ್ರೆ ಇತಿಹಾಸದ ಮುಖಾಂತರ ನಿನ್ನ ಅಸ್ತಿತ್ವ ಹುಡುಕೋದು ಹೇಗೆ ಅನ್ನೋದಕ್ಕೆ ವುಡ್ಕಟ್ ಪ್ರಿನ್ಸ್ನ ಒಂದು ಆಯ್ಕೆ ಮಾಡಿ, ಅದು ಮಾಧ್ಯಮ ಮಾತ್ರ. ಆದ್ರೆ ಬಂದಂತ ಪ್ರಕ್ರಿಯೆಗಳು, ಅದು ಅಭಿವ್ಯಕ್ತಿಗಳು, ಅದು ಶಾಕಿಂಗ್. ಯಾಕಂದ್ರೆ ಯಾರು ಕಾಲೇಜಲ್ಲಿ ಕಲ್ತಂತ ವಿದ್ಯಾರ್ಥಿಗಳಲ್ಲ. 2-3 ವಿದ್ಯಾರ್ಥಿಗಳು ಆ ಕೋಟೆ ಕೊತ್ತಲುಗಳಲ್ಲಿ ಅಥವಾ ಆದಿಲ್ ಶಾಹನ ಒಂದು ಪೋರ್ಟ್ರೇಟ್ ಮಧ್ಯದಲ್ಲಿ ತನ್ನ ಪೋರ್ಟ್ರೇಟ್ ಅನ್ನು ಸೇರಿಸುವಷ್ಟು ಸ್ವಾಭಿಮಾನ ಅಥವಾ ಒಂದು ಇರುವಿಕೆ ಇದೆಯಲ್ಲ, ಅದು ಪ್ಲೇಸ್ಮೆಂಟ್. ಜಕ್ಸ್ಟಪೋಸ್ ಮಾಡ್ತೀವಿ ನಾವು ಆರ್ಟಿಸ್ಟಿನಲ್ಲಿ, ವಿ ಯೂಸ್ ದಿಸ್ ಟೆಕ್ನಿಕಲ್ ವರ್ಡ್, ಜಕ್ಸ್ಟಪೋಸ್ ಮಾಡಿ ಅಂತ. ಅದು ಇವತ್ತೆಲ್ಲ ನೀರಸ ಆಗ್ತಾ ಇದೆ. ಆದ್ರೆ ಈ ವಿದ್ಯಾರ್ಥಿಗಳಿಗೆ ಬರುವಂತ ಸಹಜ ಪ್ರಕ್ರಿಯೆ ಇದೆಯಲ್ಲ, ಸೊ ಅದು ಒಂದು ಅದ್ಭುತ. ಆ ಥರ ವಿದ್ಯಾರ್ಥಿಗಳು ನಡೀತಾ ಆ ಥರದ ಒಂದು ಎಕ್ಸಾಂಪಲ್. ಅವನು ಎಲ್ಲಿ ಬದುಕಿದಾನಲ್ಲ, ಆ ಸುತ್ತಮುತ್ತಲಿನ ಸಂಪನ್ಮೂಲಗಳು ಅವನಿಗೆ ಒಂದು ರೀತಿಯ ಕಲಿಕಾ ಸಾಧನೆಗಳಾಗಿ ಬಂದಿದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಚಾಕನಪಲ್ಲಿಯ ಮಕ್ಕಳು ಇಡೀ ಸೌತ್ ಇಂಡಿಯನ್ ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ದೊಡ್ಡಾಟ ನಿಂತೋಗಿದ್ದ ಸಂದರ್ಭ 12 ವರ್ಷ ಆಗಿತ್ತು. ಆದರೆ ಒಂದು ಪ್ರಯೋಗದಿಂದ ಇಡೀ ದೊಡ್ಡಾಟ ಮತ್ತೆ ಪೂರ್ಣ ಪ್ರಮಾಣದ ದೊಡ್ಡಾಟ ಮಾಡೋಷ್ಟರಿಗೆ ಮಕ್ಕಳು ಬೆಳೆದು ನಿಂತಿದ್ದಾರೆ. ಶಿಕ್ಷಕರಿಗೆ ನಾವು ಸಂಸ್ಥೆಯಿಂದ FA ಇಂದ ಥ್ಯಾಂಕ್ಸ್ ಹೇಳ್ತಾರೆ. ಧನ್ಯವಾದ. ತುಂಬಾ ತಿಳುವಳಿಕೆ ಇರುವ ಮಕ್ಕಳು ಮತ್ತು ಅವರು ಯಾವುದೇ ವಿಷಯವನ್ನ ಹಟ್ ಅಂತ ಒಂಥರ ಚಿಟಕಿ ಹೊಡೆದ ಹಾಗೆ ಕಲಿಯುವ ಶಕ್ತಿ ಇರುವ ಮಕ್ಕಳು. ಅವರ ಗ್ರಹಣ ಶಕ್ತಿ ಅದ್ಭುತವಾಗಿದೆ. ಸರೆಂಡರ್ ಅನ್ನೋ ಶಬ್ದವನ್ನ 3 ಜನ ವಿದ್ವಾಂಸರು ಉಪಯೋಗಿಸಿದ್ರು. ನಾವು ಕಲೆಗೆ ಆತುಕೊಂಡ್ರೆ, ಕಲಾ ರಕ್ಷತಿ ರಕ್ಷಿತಃ, ಕಲೆಗೆ ನಾವು ಸಂಪೂರ್ಣ ಶರಣಾದ್ರೆ ಅದರ ಹರಿವು ನಮ್ಮನ್ನ ಎಲ್ಲೆಲ್ಲಿಗೆ ತಗೊಂಡೋಗುತ್ತೆ ಅಂತ ನಾನು ಎಷ್ಟೋ ವಿದ್ವಾಂಸರು ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ನಿರ್ಧಾರವನ್ನ ನಾನು ಎಲ್ಲರ ಪರವಾಗಿ ನಿಮ್ಮ ಮುಂದೆ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ವಿದ್ವಾಂಸರಿಗೂ I'm going to sharply focus on the very serious engagements of Indian cinema. Going back to good cinema has really engaged, confronted certain dominant paradigms that rule us in terms of economics, in terms of cultural issues, and certainly politics. In fact, I'm not even going 100 crores, 600 crores, and doesn't make any sense. But my argument is we must look at serious cinema, by which I also mean the so-called popular cinema. There was a time when popular cinema itself had a lot of ideology, concerned with questions of equality and justice. So the first point is, it's not entertainment. Good cinema, whether it's the art house cinema as it's called or popular cinema, is not merely for entertainment. There was some kind of an ethical sense, which is what I'm trying to foreground. As inferior, it is different, but not as inferior to literature or music. And we can divide it into various language areas, and then we can talk. ಈಗ ನಾನು ಕನ್ನಡ ಸಿನಿಮಾದ ಬಗ್ಗೆ ನೀವು ಮಾತಾಡಿಲ್ಲ, ಐ ವಿಲ್ ರೇಸ್ ಇಟ್ ಆಸ್ ಕ್ವಶನ್, ವಿ ಕ್ಯಾನ್ ಡಿಸ್ಕಸ್ ದ್ಯಾಟ್. ಸೊ ಈಗ
ಮಾರ್ಕ್ಸಿಸ್ಟ್ ಸಿನಿಮಾದಲ್ಲಿ ಮೃಣಾಲ್ ಸೇನ್ ಆಗಲಿ ಋತ್ವಿಕ್ ಘಟಕ್ ಆಗಲಿ ಅವರು ದೇ accept the centrality of Marxist ideology, but they're constantly interrogating the party orthodoxy. The point I'm trying to make is, if you understand cinema, literature as art, it also uses its metaphorical levels of expression, images, and you can't read it in a very direct manner.